ನಿನ್ನೆ ಪ್ರೀತಿಸುವೆ ಭಾಗ 13. ರಾಘವ್ ಇನ್ನೇನು ಕಾವೇಳ ಹತ್ತಿರ ಬರಬೇಕು. ಅಷ್ಟರಲ್ಲಿ ಅವನನ್ನು ನೋಡಿದ ಛಾಯಾ ಓಡಿ ಬಂದು ಅವನನ್ನು ತಬ್ಬಿಕೊಂಡಳು. ಹೇಗಿದೆಯಾ ರಾಘವ್? ನಿನ್ನನ್ನು ಹುಡುಕದ ಜಾಗ ಇಲ್ಲ. ನಿನ್ನನ್ನು ಬಿಟ್ಟು ಹೋದ್ಮೇಲೆ ನಾನು ಪ್ರತಿ ಕ್ಷಣನೂ ಕೊರಗಿದ್ದೀನಿ. ನಿನ್ನನ್ನು ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ಐ ಲವ್ ಯು ಕಣು, ಐ ಲವ್ ಯು ಸೋ ಮಚ್. ಇನ್ಮುಂದೆ ನಿನ್ನನ್ನು ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ನಿನ್ನ ಪ್ರೀತಿಯ ಛಾಯೆ ವಾಪಸ್ ಬಂದ್ಬಿಟ್ಲು ಕಣು. ಇನ್ಮೇಲೆ ನೀನು ಹೋಗು ಅಂದರೂ ಕೂಡ ನಾನು ಹೋಗಲ್ಲ. ಐ ಲವ್ ಯು ರಾಘವ್ ಅಂತ ಹೇಳುತ್ತಿದ್ದಾಗ ಅದನ್ನು ನೋಡಿದ ಕಾವ್ಯಳಿಗೆ ಒಂದು ಕ್ಷಣ ಶಾಕ್ ಆಗಿ ಅವಳ ಕಣ್ಣನ್ನೇ ನಂಬಲಾಗದೆ ಅವಳ ಕಣ್ಣಾಳಿಗಳು ತುಂಬಿ ಬಂದವು. ನಾನು ಇಲ್ಲಿರುವುದು ಉತ್ತಮವಲ್ಲ ಅಂತ ಅಂದುಕೊಂಡವಳು ಅಳುತ್ತಾ ಅಲ್ಲಿಂದ ಹೊರಟು ಹೋದಳು. ಅವಳು ಹೋಗುತ್ತಿದ್ದುದನ್ನು ನೋಡುತ್ತಿದ್ದ ಅವನು ಏನೂ ಮಾಡಲಾಗದ ಪರಿಸ್ಥಿತಿಯಲ್ಲಿದ್ದನು. ಛಾಯಾ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡಿದ್ದರಿಂದ ಅವನು ಏನೂ ಮಾಡಲಾಗದ ಪರಿಸ್ಥಿತಿಯಲ್ಲಿದ್ದನು. ಅವಳನ್ನು ತನ್ನಿಂದ ದೂರ ಮಾಡಲು ತುಂಬಾ ಪ್ರಯತ್ನ ಪಡುತ್ತಿದ್ದನು. ಆದರೆ ಅವಳು ಅವನನ್ನು ತುಂಬಾನೇ ಗಟ್ಟಿಯಾಗಿ ತಬ್ಬಿಕೊಂಡಿದ್ದಳು. ಕಾವ್ಯ ಇಲ್ಲಿ ತನ್ನನ್ನು ತಪ್ಪು ತಿಳಿದುಕೊಳ್ಳುತ್ತಾಳೋ ಅನ್ನೋ ಭಯ ಅವನಿಗೆ ಕಾಡತೊಡಗಿತು. ಬಿಡು ಛಾಯಾ, ಏನ್ ಮಾಡ್ತಾ ಇದೆಯಾ? ಪಬ್ಲಿಕ್ ಪ್ಲೇಸಲ್ಲಿ ಈ ಥರ ಮಾಡೋದು ಎಷ್ಟು ಸರಿ ಹೇಳು? ಯಾರಾದರೂ ನೋಡಿದ್ರೆ ನನ್ನ ರೆಪ್ಯುಟೇಷನ್ ಗತಿಯೇನು? ಏನು ದಾಸಯ್ಯ, ಬಿಡು ಅಂತ ಹೇಳಿ ಅವಳನ್ನು ಜೋರಾಗಿ ಹಿಂದೆ ತಳ್ಳಿದನು. ಅವಳು ಇನ್ನೇನು ಕೆಳಗೆ ಬೀಳಬೇಕು, ಕೂಡಲೇ ಅವನು ಅವಳ ಕೈ ಹಿಡಿದನು. ಸಾವರಿಸಿಕೊಂಡ ಅವಳು, ಥ್ಯಾಂಕ್ ಗಾಡ್. ಏನ್ ರಾಘವ್, ನೀನು ಇಷ್ಟು ಜೋರಾಗಿ ತಳ್ಳೋದಾ? ಒಂದ್ ವೇಳೆ ನಾನು ಬಿದ್ದೋಗ್ಬಿಟ್ಟಿದ್ರೆ ಏನಾಗ್ತೈತೆ ಏನೋ. ನೀನು ಯಾವತ್ತೂ ನನ್ನನ್ನು ಬೀಳಕ್ಕೆ ಬಿಡಲ್ಲ ಬಿಡು. ನಾನು ಪ್ರೀತಿಸಿದ ರಾಘವ್ ನನ್ನನ್ನು ಬಿಟ್ಟು ಬೇರೆ ಯಾರನ್ನೂ ಇಷ್ಟಪಡಲ್ಲ ಅಂತಲೂ ನನಗೆ ಗೊತ್ತು. ನನ್ನನ್ನು ನೋಡಿ ನಿನಗೆ ತುಂಬ ಖುಷಿಯಾಗಿರ್ಬೇಕಲ್ವಾ? ನನಗೂ ಅಷ್ಟೇ, ನಿನ್ನನ್ನು ನೋಡಿ ತುಂಬಾ ಖುಷಿ ಆಗ್ತಾ ಇದೆ. ನಾನು ನಿನ್ನನ್ನು ಎಲ್ಲೆಲ್ಲಿ ಅಂತ ಹುಡುಕಿದೆ ಗೊತ್ತಾ? ಆದರೆ ನೀನು ನನಗೆ ಎಲ್ಲೂ ಕಾಣಸಿಗ್ಲೇ ಇಲ್ಲ. ಸದ್ಯ ಈಗ ಸಿಕ್ಬಿಟ್ಟೆ ಅಲ್ವಾ? ಇನ್ನು ನಿನ್ನನ್ನು ನಾನು ಎಲ್ಲೂ ಹೋಗೋಕ್ಕೆ ಬಿಡಲ್ಲ. ನಿನಗೆ ನಾನು, ನನಗೆ ನೀನು ಅಂತ ಕೊನೆಯ ತನಕ ಪ್ರೀತಿ ಮಾಡಿಕೊಂಡು ಒಟ್ಟಿಗಿರೋಣ ಅಂತ ಅವಳು ಹೇಳುತ್ತಿದ್ದರೂ ಅವನಿಗೆ ಅವಳು ಹೇಳುತ್ತಿದ್ದ ಯಾವ ಮಾತುಗಳು ಕಿವಿಗೆ ಬೀಳಲೇ ಇಲ್ಲ. ಅವನ ಮನಸ್ಸೆಲ್ಲ ಕಾವ್ಯಳ ಬಗ್ಗೆ ಯೋಚನೆ ಮಾಡುತ್ತಿತ್ತು. ಕಾವ್ಯಳನ್ನು ಹೇಗೆ ಸಮಾಧಾನ ಮಾಡುವುದು ಎಂದು ಯೋಚನೆ ಮಾಡತೊಡಗಿದನು. ಛಾಯಾಳಿಗೆ ಒಂದು ಮಾತು ಕೂಡ ಹೇಳದೆ ಕಾರಿನಲ್ಲಿ ಕುಳಿತು ಸೀತಾ ಆಫೀಸಿಗೆ ಹೊರಟನು. ಕಾವ್ಯ ಎಲ್ಲಿಯಾದರೂ ಕಾಣ ಸಿಗುತ್ತಾಳೋ ಅಂತ ದಾರಿಯುದ್ದಕ್ಕೂ ನೋಡತೊಡಗಿದನು. ಕಾವ್ಯ ಆಗಲೇ ಆಫೀಸಿಗೆ ಹೋಗಿಯಾಗಿತ್ತು. ರಾಘವ್ ನಿರಾಸೆಯಿಂದ ತನ್ನ ಆಫೀಸು ಕಡೆ ಹೊರಟನು. ರಾಘವ್ ತನಗೆ ಹೇಳದೇನೆ ಹೋಗಿದ್ದನ್ನು ನೋಡಿದ ಛಾಯಾಳಿಗೆ ಆಶ್ಚರ್ಯವಾಯಿತು. ಈ ರಾಘವ್ ಯಾಕೆ ನನ್ನ ಹತ್ರ ಸರಿಯಾಗಿ ಮಾತನಾಡದೇನೆ ನನಗೆ ಹೇಳದೆ ಹೋಗ್ಬಿಟ್ಟ? ನನ್ನ ಮೇಲೆ ಏನಾದರೂ ಕೋಪನ ಇವನಿಗೆ? ಇದ್ರೂ ಇರ್ಬೋದು. ನಾನು ಇವನನ್ನು ಬಿಟ್ಟು ಹೋಗಿ ಬೇರೆಯವನನ್ನು ಮದುವೆ ಆಗಿದ್ನಲ್ಲ, ಅದಕ್ಕೆ ಕೋಪ ಇರ್ಬೋದು. ಈ ಕೋಪ ಎಷ್ಟು ದಿನ ಇರುತ್ತೆ? ಒಂದೆರಡು ಸಲ ನನ್ನನ್ನು ನೋಡಿ ನನ್ನ ಜೊತೆ ಮಾತನಾಡಿದೆ ಅಂದರೆ ಕೋಪ ಎಲ್ಲ ಹೋಗಿ ಮತ್ತೆ ನನ್ನನ್ನು ಪ್ರೀತಿ ಮಾಡೋಕ್ಕೆ ಶುರು ಮಾಡ್ತಾನೆ. ನಾನು ಆ ಥರ ಮಾಡೋ ಹಾಗೆ ಮಾಡ್ತೀನಿ. ನನ್ನ ಪ್ರೀತಿಯಲ್ಲಿ ಬಿದ್ದ ಹುಚ್ಚ ಅವನು. ನನ್ನ ಪ್ರೀತಿ ಸಿಕ್ಕಿಲ್ಲ ಅಂತ ಹುಚ್ಚ ಆಗಿದ್ದವನು ಈಗ ನಾನು ಅವನನ್ನು ಮತ್ತೆ ಪ್ರೀತಿಸ್ತೀನಿ ಅಂತ ಗೊತ್ತಾದ ಮೇಲೆ ಮತ್ತೆ ನನ್ನ ಪ್ರೀತಿ ಹುಚ್ಚ ಆಗ್ತಾನೆ. ನಾನು ಯಾರು? ದಿ ಗ್ರೇಟ್ ಛಾಯಾ. ನನ್ನ ಬ್ಯೂಟಿಗೆ ಬೀಳದ ಹುಡುಗರಿದ್ದಾರಾ? ಈ ಬ್ಯೂಟಿಯಿಂದನೇ ರಾಘವ್ ಹುಚ್ಚ ಆಗಿತ್ತು. ಇಷ್ಟು ವರ್ಷ ಯಾರನ್ನು ಕೂಡ ಮದುವೆ ಆಗಿಲ್ಲ ಅಂದರೆ ಅದರಲ್ಲೇ ಗೊತ್ತಾಗುತ್ತೆ ಅವನು ನನ್ನನ್ನು ಎಷ್ಟು ಪ್ರೀತಿಸ್ತಾನಂತ. ಅವನಿಗೆ ನನ್ನ ಮೇಲೆ ಇನ್ನೂ ಹೆಚ್ಚು ಪ್ರೀತಿ ಆಗುವಂತೆ ಮಾಡಬೇಕು. ನನ್ನನ್ನು ಬಿಟ್ಟು ಬೇರೆ ಯಾರನ್ನೂ ಕಣ್ಣೆತ್ತು ನೋಡಬಾರ್ದು, ಆ ಥರ ಮಾಡಬೇಕು. ನಾನೇ ಬೇಕು ಅಂತ ನನ್ನ ಹಿಂದೆನೇ ಸುತ್ತಾ ಇರಬೇಕು. ಈಗ ಹೋದರೆ ಏನಂತೆ, ಇನ್ನೊಂದ್ಸಲ ಸಿಗ್ತಾನೆ ಅಲ್ವಾ, ಆವಾಗ ಇನ್ನೂ ಜಾಸ್ತಿ ಎಮೋಷನಲ್ ಡ್ರಾಮಾ ಮಾಡಬೇಕು. ಈಗ ಮನೆಗೆ ಹೋಗೋಣ ಅಂತ ಅಂದುಕೊಳ್ಳುತ್ತಾ ಮನೆ ಕಡೆ ಹೆಜ್ಜೆ ಹಾಕಿದಳು. ಆಫೀಸಿಗೆ ಬಂದ ಕಾವ್ಯಳ ಮನಸ್ಸು ಸರಿ ಇರಲಿಲ್ಲ. ರಾಘವನನ್ನು ಅಪ್ಪಿಕೊಂಡಿದ್ದವಳ ಮುಖಾನೇ ಕಣ್ಣ ಮುಂದೆ ಬರುತ್ತಿತ್ತು. ನನ್ನ ಹುಡುಗನ ಮಾಜಿ ಲವರ್ ವಾಪಸ್ ಬಂದಿದ್ದಾಳೆ. ಇನ್ಮೇಲೆ ಅವನು ಅವಳ ಜೊತೆ ಖುಷಿಯಾಗಿರ್ತಾನೆ.
ಆಗಲೇ ಅವನ ಲವರ್ ಬಗ್ಗೆ ಮಾತನಾಡ್ತಿದ್ದ ಅನಿಸುತ್ತೆ. ಅವನು ನನ್ನ ಬಗ್ಗೆ ಮಾತನಾಡ್ತಿದ್ದ ಅಂತ ನಾನೇ ಸುಮ್ಮನೆ ಏನೇನೋ ಊಹಿಸ್ಕೊಂಡ್ಬಿಟ್ಟೆ. ಅವನು ನನ್ನನ್ನು ಯಾವತ್ತೂ ಪ್ರೀತಿ ಮಾಡೇ ಇಲ್ಲ. ನಾನೇ ಅವನ ಹಿಂದೆ ಹೋಗಿ ನನ್ನನ್ನು ಪ್ರೀತಿಸು ಅಂತ ಕಾಡಿದ್ದು. ಅಯ್ಯೋ, ನನ್ನ ತಲೆ ಸಿಡಿತಿದೆ. ನಾನೇನು ಮಾಡಲಿ? ಅವನನ್ನು ಮರೆತು ಹೇಗೆ ಜೀವಿಸಲಿ? ಅವನನ್ನು ಬಿಟ್ಟು ನನ್ನಿಂದ ಇರೋಕ್ಕಾಗಲ್ಲ. ದೇವ್ರೇ, ಯಾಕೆ ನನಗೆ ಅವನ ಮೇಲಿನ ಪ್ರೀತಿಯಾಗುವ ಹಾಗೆ ಮಾಡಿದೆ? ಅವನು ನನಗೆ ಸಿಗಲ್ಲ ಅಂತ ಗೊತ್ತಿದ್ರು ಮನಸ್ಸು ಯಾಕೆ ಅವನನ್ನೇ ಬಯಸ್ತಿದೆ? ಕುಂತರೂ ನಿಂತರೂ ಅವನದೇ ಧ್ಯಾನ. ಈ ಮನಸ್ಸಿಗೆ ಅವನೇ ತುಂಬಿಕೊಂಡಿರಲು ನಾನು ಹೇಗೆ ಅವನನ್ನು ಮರೆಯಲಿ? ನನಗೆ ಹುಚ್ಚು ಹಿಡಿಯೋ ಥರ ಆಗ್ತಾಯಿದೆ. ನನಗೆ ಕೆಲಸ ಮಾಡೋಕ್ಕೆ ಆಗ್ತಾಯಿಲ್ಲ. ನಾನು ಮನೆಗೆ ಹೋಗಬೇಕು ಅಂತ ಏನೇನೋ ಬಡಬಡಿಸುತ್ತಾ ತನಗೆ ಹುಷಾರಿಲ್ಲ ಅಂತ ತನ್ನ ಬಾಸಿಗೆ ಹೇಳಿ ಅಲ್ಲಿಂದ ಮನೆಗೆ ಹೊರಟಳು. ಇತ್ತ ರಾಘವನ ಪರಿಸ್ಥಿತಿಯು ಅದೇ ಆಗಿತ್ತು. ಕೆಲಸ ಮಾಡುತ್ತಿದ್ದರೂ ಕೂಡ ರಾಘವನ ಮನಸ್ಸು ಕೆಲಸದಲ್ಲಿರಲಿಲ್ಲ. ಕಾವ್ಯಾಳ ಬಗ್ಗೆನೇ ಯೋಚನೆ ಮಾಡುತ್ತಿದ್ದನು. ಕಾವ್ಯ ನನ್ನ ಬಗ್ಗೆ ಏನು ಅಂದ್ಕೊಳ್ತಾಳೋ ಏನೋ. ಈ ಛಾಯೆ ಇವತ್ತು ಬಂದಿಲ್ಲ ಅಂದಿದ್ರೆ ನಾನು ಕಾವ್ಯನಿಗೆ ಪ್ರಪೋಸ್ ಮಾಡಿ ಆಗ್ತಾಯಿತ್ತು. ಎಲ್ಲ ಉಲ್ಟಪಲ್ಟ ಆಯಿತು. ಛಾಯೆ ಏನೋ ಮಾತಾಡ್ತಿದ್ಲು, ಅದು ಕೂಡ ಸರಿಯಾಗಿ ಕೇಳಿಸ್ಕೊಂಡಿಲ್ಲ. ಅವಳು ಯಾಕೆ ಪಬ್ಲಿಕ್ ಪ್ಲೇಸಲ್ಲಿ ನಾನು ತಪ್ಪಿಕೊಂಡು ಬಿಟ್ಟಿದ್ದು? ಅದೆಲ್ಲ ನಾನೀಗ ಯೋಚನೆ ಮಾಡಬಾರ್ದು. ನಾನೇನಿದ್ರು ಕಾವ್ಯಾಳ ಬಗ್ಗೆ ಯೋಚನೆ ಮಾಡಬೇಕು. ಆದಷ್ಟು ಬೇಗ ಕಾವ್ಯಾಳ ಹತ್ತಿರ ವಿಷಯವನ್ನು ಕ್ಲಿಯರ್ ಮಾಡ್ಕೊಳ್ಬೇಕು. ಇಲ್ಲಾಂದರೆ ಕಾವ್ಯ ನನ್ನ ಬಗ್ಗೆ ಏನೇನೋ ಅಂದ್ಕೊಂಡು ನನ್ನಿಂದ ದೂರ ಆದರೆ ಕಷ್ಟ ಅಂತ ಅಂದುಕೊಂಡು ಅವನು ಮತ್ತೆ ಕೆಲಸದಲ್ಲಿ ತೊಡಗಿದನು. ಮನೆಗೆ ವಾಪಸ್ ಆದ ಕಾವ್ಯಳನ್ನು ನೋಡಿದ ಅವಳ ತಾಯಿ ಯಾಕೆ ವಾಪಸ್ ಬಂದಿದ್ದು ಅಂತ ಕೇಳಿದಾಗ ಅವಳು ಏನೋ ನೆಪ ಹೇಳಿ ತನ್ನ ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಂಡಳು. ವಾಶ್ರೂಮಿಗೆ ಹೋದವಳೆ ನೀರು ಆನ್ ಮಾಡಿ ಶವರ್ ಕೆಳಗೆ ಕುಳಿತುಕೊಂಡು ಜೋರಾಗಿ ಅಳತೊಡಗಿದಳು. ತಾನು ಅಳುವ ಸದ್ದು ತನ್ನ ತಾಯಿಗೆ ಕೇಳಬಾರದು ಅಂತ ಮೊಬೈಲಲ್ಲಿ ಹಾಡನ್ನು ಕೂಡ ಹಾಕಿದ್ದಳು. ತುಂಬಾ ಹೊತ್ತು ಶವರ್ ಕೆಳಗೆ ಕುಳಿತು ಅಳುತ್ತಿದ್ದಳು. ಅವಳ ಕಣ್ಣೀರನ್ನು ಒರೆಸುವ ಕೈಗಳು ಯಾವುದೂ ಇರಲಿಲ್ಲ. ತನ್ನ ತಾಯಿಗೆ ಹೇಳೋಣ ಅಂದ್ರೆ ಅವರು ಎಲ್ಲಿ ಬೇಜಾರು ಮಾಡಿಕೊಳ್ಳುತ್ತಾರೋ ಅನ್ನೋ ಕಾರಣದಿಂದ ವಿಷಯವನ್ನು ಯಾರ ಹತ್ತಿರನೂ ಹೇಳಿಕೊಳ್ಳದೆ ತನ್ನೊಳಗೆ ಇಟ್ಟುಕೊಂಡು ನೋವು ಪಡತೊಡಗಿದಳು. ವಾಶ್ರೂಮಿನಿಂದ ಹೊರ ಬಂದವಳೆ ಬಟ್ಟೆ ಬದಲಾಯಿಸಿ ತನ್ನ ರೂಮಿನ ಚೆಲ್ಲಕ ತೆಗೆದು ಹೊರಗೆ ಹೋಗೋಣ ಅಂತ ಅಂದುಕೊಂಡಳು. ಆದರೆ ಅವಳಿಗೆ ಯಾವುದರಲ್ಲೂ ಆಸಕ್ತಿ ಇರಲಿಲ್ಲ. ಬಾಗಿಲನ್ನು ಮುಚ್ಚಿ ಬಂದು ಮಲಗಿಕೊಂಡಳು. ರಾಘವನನ್ನು ನೆನಪು ಮಾಡಿಕೊಂಡು ಮತ್ತೆ ಅಳತೊಡಗಿದಳು. ಹತ್ತು ಸಾಕಾಗಿ ಅವಳಿಗೆ ನಿದ್ದೆ ಬಂದುಬಿಟ್ಟಿತು. ತುಂಬಾ ಹೊತ್ತಾದರೂ ಮಗಳು ರೂಮಿನಿಂದ ಯಾಕೆ ಹೊರಗೆ ಬಂದಿಲ್ಲ ಅಂತ ಅಂದುಕೊಂಡ ಅವಳ ತಾಯಿ ಕಾವ್ಯಾಳ ರೂಮ್ ಒಳಗೆ ಬಂದರು. ಅವಳು ಮಲಗಿಕೊಂಡಿರುವುದನ್ನು ನೋಡಿದ ಅವರು, ಇವಳು ಯಾಕೆ ಈ ಹೊತ್ತಲ್ಲಿ ಮಲ್ಕೊಂಡಿದ್ದಾಳೆ? ಇತ್ತೀಚೆಗೆ ಸೋಂಬೇರಿ ಆಗ್ಬಿಟ್ಟಿದ್ದಾಳೆ. ಕಾವ್ಯ ಕಾವ್ಯ ಅಂತ ಅವಳ ಹತ್ತಿರ ಬಂದರು. ಕಾವ್ಯ ನರಳುತ್ತಿದ್ದಳು. ಗಾಬರಿಗೊಂಡ ಅವರು ಅವಳ ಹಣೆ ಮುಟ್ಟಿ ನೋಡಿದರು. ಹಣೆ ಕೆಂಡದಂತೆ ಸುಡುತ್ತಿತ್ತು. ಇಷ್ಟು ಜೋರು ಜ್ವರ ಬಂದಿದೆ ಅಂತ ನನಗೆ ಹೇಳಕ್ಕಾಗಲ್ವೇನೆ? ಎದ್ದೇಳು ಕಾವ್ಯ, ಊಟ ತಗೊಂಡು ಬರ್ತೀನಿ. ಸ್ವಲ್ಪ ಊಟ ಮಾಡಿ ಜ್ವರದ ಟ್ಯಾಬ್ಲೆಟ್ ತಗೊಂಡು ಮಲಗುವೆ ಅಂತ. ಎದ್ದೇಳು. ಬೇಡ ಅಮ್ಮ, ನಾನು ಮಲ್ಕೋಬೇಕು. ಆಮೇಲೆ ಮಲ್ಕೋ. ಇರು, ನಾನು ಊಟ ತಗೊಂಡು ಬರ್ತೀನಿ ಅಂತ ಅವರು ಊಟ ತಂದು ಅವಳನ್ನು ಎಬ್ಬಿಸಿ ತನ್ನ ಕೈಯಾರೆ ಅವಳಿಗೆ ಊಟ ತಿನ್ನಿಸತೊಡಗಿದನು. ಇಷ್ಟೊಂದು ಜ್ವರ ಬಂದರೂ ನನ್ನ ಹತ್ರ ಯಾಕೆ ಹೇಳ್ಕೊಳ್ಳಲ್ಲ? ನನಗೆ ನಿನ್ನನ್ನು ಬಿಟ್ಟು ಬೇರೆ ಯಾರು ಇದ್ದಾರೆ ಕಣೆ? ಇನ್ಮೇಲೆ ಈ ಥರ ಎಲ್ಲ ಮಾಡಬೇಡ, ಗೊತ್ತಾಯ್ತಾ? ಸಾಕು ಅಮ್ಮ, ನನಗೆ ತುಂಬ ಚಳಿ ಆಗ್ತಾ ಇದೆ. ಒಂದೆರಡು ತುತ್ತು ತಿನ್ನಮ್ಮ, ಆಮೇಲೆ ಮಾಡ್ಕೊಳ್ವಂತೆ ಅಂತ ಹೇಳಿ ಅವಳಿಗೆ ಊಟ ತಿನ್ನಿಸಿ ಟ್ಯಾಬ್ಲೆಟ್ ಕೊಟ್ಟು ಮಲಗಿಸಿದರು. ಶವರಿನ ನೀರಲ್ಲಿ ನೆನೆದಿದ್ದರಿಂದ ಅವಳಿಗೆ ಜ್ವರ ಬಂದುಬಿಟ್ಟಿತು. ಸಾಯಂಕಾಲ ಆಗುವಷ್ಟರಲ್ಲಿ ಅವಳ ಜ್ವರ ಎಲ್ಲ ಇಳಿದು ಹೋಗಿತ್ತು. ರಾತ್ರಿ ಮತ್ತೆ ರಾಘವನ ನೆನಪು ಮಾಡಿಕೊಂಡು ಅಳುತ್ತಿದ್ದಳು. ಬೆಳಿಗ್ಗೆ ಎದ್ದ ಕಾವ್ಯಳಿಗೆ ಯಾವುದರಲ್ಲೂ ಹುಮ್ಮಸ್ಸು ಇರಲಿಲ್ಲ. ಆಫೀಸಿಗೆ ಹೋಗಲಂತೂ ಒಂಚೂರು ಇಷ್ಟವಿರಲಿಲ್ಲ. ಅಮ್ಮ, ನಾನು 2 ದಿವಸ ಮನೆಯಲ್ಲೇ ಇರಲಾ? ಆಫೀಸಿಗೆ ಹೋಗಲ್ಲ. ಆಯ್ತು ಕಣೆ, ನಾನೇ ಹೇಳಬೇಕಂತ ಅಂದ್ಕೊಂಡೆ, ಆದರೆ ಅದನ್ನು ನೀನೇ ಹೇಳಿಬಿಟ್ಟೆ. 2 ದಿವಸ ರೆಸ್ಟ್ ಮಾಡು, ಆಮೇಲೆ ಬೇಕಾದ್ರೆ ಆಫೀಸ್ಗೆ ಹೋದ್ರೆ ಆಯಿತು. ಆಯ್ತಮ್ಮ.
ಅಂತ ಹೇಳಿ ಅವಳು 2 ದಿನ ಆಫೀಸಿಗೆ ಹೋಗದೆ ಮನೆಯಲ್ಲೇ ಇದ್ದಳು. ರಾಘವ್ ಈ 2 ದಿನದಲ್ಲಿ ಕಾವೇರಿಗೋಸ್ಕರ ಕಾಯುತ್ತಿದ್ದನು. ದಿನಾಲು ಬೇಗ ಬಂದು ಕಾವ್ಯ ಬರೋ ಟೈಮಲ್ಲಿ ಕಾದುಕೊಂಡು ಅವಳ ದಾರಿಯನ್ನೇ ಕಾಯುತ್ತಿದ್ದನು. ಆದರೆ ಕಾವ್ಯ ಕಾಣದಾದಾಗ ಅವನು ನಿರಾಸೆಗೊಂಡು ಆಫೀಸಿಗೆ ಹೋಗುತ್ತಿದ್ದನು. 2 ದಿನ ಆಯಿತು, ಕಾವ್ಯ ಯಾಕೆ ಕಾಣಕ್ಕೆ ಸಿಗ್ತಿಲ್ಲ? ಕೆಲಸ ಏನಾದರೂ ಬಿಟ್ಲ ಹೇಗೆ? ಅವಳ ಮನೆಗೆ ಹೋಗಿ ವಿಚಾರಿಸೋಣ ಅಂದರೆ ಅವಳ ಮನೆ ಕೂಡ ಗೊತ್ತಿಲ್ಲ. ಏನು ಮಾಡೋದು ಈಗ? ಮೊನ್ನೆ ನನ್ನನ್ನು ಛಾಯಳ ಜೊತೆ ನೋಡಿಬಿಟ್ಟು ನನ್ನನ್ನು ಅವಾಯ್ಡ್ ಮಾಡ್ತಿದ್ಲೋ ಹೇಗೆ? ಇಲ್ಲ, ನಾನು ಕಾವ್ಯಳನ್ನು ಕಳೆದುಕೊಳ್ಳೋಕೆ ಇಷ್ಟಪಡಲ್ಲ. ಈ ಬಾರಿ ನನ್ನ ಪ್ರೀತಿ ನನ್ನಿಂದ ದೂರ ಆಗೋಕ್ಕೆ ನಾನು ಖಂಡಿತ ಅವಕಾಶ ಮಾಡಿಕೊಡಲ್ಲ. ಅವಳಿಗೆ ಯಾವತ್ತಿದ್ರೂ ನನ್ನವಳು. ಇವತ್ತು ಸಿಕ್ಕಿಲ್ಲ ಅಂದರೆ ಏನಂತೆ, ನಾಳೆ ನೋಡೋಣ ಅಂತ ಅಂದುಕೊಂಡು ಅವನು ಮನೆ ಕಡೆ ಹೊರಟನು. ಬೆಳಿಗ್ಗೆ ಬೇಗ ರೆಡಿಯಾಗಿ ಆಫೀಸ್ಗೆ ಹೊರಟ ರಾಘವ್ ಕಾರಿನಲ್ಲಿ ಕಾವೇಳಿಗೋಸ್ಕರ ಕಾಯುತ್ತಿದ್ದನು. ದೇವ್ರೇ, ಇವತ್ತಾದರೂ ಕಾವ್ಯ ನನಗೆ ಸಿಗುವ ಹಾಗೆ ಮಾಡು ಅಂತ ಬೇಡಿಕೊಳ್ಳುತ್ತಿರುವಾಗಲೇ ಅವನಿಗೆ ಕಾವ್ಯಳನ್ನು ನೋಡಿದ ಹಾಗೆ ಆಯಿತು. ಕೂಡಲೇ ಕಾರಿನಿಂದ ಇಳಿದು ಅವಳ ಹಿಂದೆ ಹೋದನು. ಇವಳು ಕಾವ್ಯ ಇರಬಹುದಾ? ಇವಳು ಕಾವ್ಯ ಅಂತ ಹೇಗೆ ಕಂಡುಹಿಡಿದು? ಮುಖ ತುಂಬ ದುಪ್ಪಟದಿಂದ ಕವರ್ ಮಾಡ್ಕೊಂಡಿದ್ದಾಳೆ, ಬರೀ ಕಣ್ಣು ಮಾತ್ರ ಕಾಣಿಸ್ತಾ ಇದೆ. ಅವಾಗಲೇ ನನಗೆ ಕಾವ್ಯಳನ್ನು ನೋಡಿದಾಗಾಯಿತು. ಇವಳ ಹತ್ರ ಹೋಗಿ ಕೇಳಿಬಿಡ್ಲಾ? ಇಲ್ಲ, ಇವಳು ಏನಾದರೂ ಕಾವ್ಯ ಅಲ್ಲದಿದ್ರೆ ಏನಾದರೂ ಸಮಸ್ಯೆ ಆಗ್ಬೋದು. ನನಗೆ ಯಾಕೆ ಕಾವ್ಯಳನ್ನು ನೋಡಿದಾಗೆ ಅನಿಸಿತು? ಇದು ನನ್ನ ಭ್ರಮೆನೂ ಹೇಗೆ? ನಾನು ಮತ್ತೆ ಮೊದಲಿನ ಥರ ಆಗುತ್ತಿಲ್ಲ ತಾನೆ? ಇಲ್ಲ, ನಾನು ಮೊದಲಿನ ಥರ ಆಗಬಾರ್ದು. ಕಷ್ಟಪಟ್ಟು ಆ ಸಿಚುವೇಶನಿಂದ ಮೇಲೆ ಬಂದಿದ್ದೇನೆ. ಮತ್ತೆ ನನಗೆ ಏನಾದರೂ ಹುಚ್ಚು ಜಾಸ್ತಿ ಆಗಿಬಿಟ್ರೆ ನನ್ನ ಮನೆಯವರ ಗತಿ ಏನು? ನಾನು ಏನೇನು ಥಿಂಕ್ ಮಾಡಬಾರ್ದು, ಕಾವ್ಯ ಬಂದೇ ಬರ್ತಾಳೆ ಅಂತ ಬಡಬಡಿಸತೊಡಗಿದನು. ಕತೆ ಮುಂದುವರಿಯುವುದು. ಕಾವ್ಯ ಕಾಣಿಸದಾದಾಗ ರಾಘವ್ ಮತ್ತೆ ಮಾನಸಿಕ ಸಂತುಲನವನ್ನು ಕಳೆದುಕೊಳ್ಳುತ್ತಾನೋ ಅಂತ ತಿಳಿಯಲು ಮುಂದಿನ ಸಂಚಿಕೆಗಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.